ನಾವು ಅಲ್ಪಸಂಖ್ಯಾತರು ಭಾಳ ಜನ ಮಾತಾಡಿಸಿದ್ದೀವಿ. ಅವ್ರು ಹೇಳೋದು ಒಂದೇ ಮಾತು, ಯಾರೇ ಬರಲಿ ನಮ್ಮ ಸಮಾಜದವರು, ಯಾರೇ ಏನೇ ಬರಲಿ, ಪ್ರದೀಪ್ ಈಶ್ವರ್ ಏನಾದರೂ ಈ ಚುನಾವಣೆ ಸಂಬಂಧ ಪ್ರಚಾರಕ್ಕೆ ಬಂದರೆ ಅವನನ್ನ ನಾವು ಒದ್ದು ಹೊರಗೆ ಹಾಕ್ತೀವಿ ದಾವಣಗೆರೆ ದಕ್ಷಿಣ ಕ್ಷೇತ್ರದಿಂದ ಅಂತ ಹೇಳ್ತಿದ್ದಾರೆ. ಈಗ ಹೋಗ್ತೀನಿ, ಮತ್ತೆ 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 ಬರಲ್ಲ ಅಂತ ಹೇಳಕ್ ಬಂದೆ. ನಿನಗೆ ತಾಕತ್ತಿದ್ರು ಬಾ. ಏಯ್ ಪ್ರದೀಪ್ ಈಶ್ವರ್, ನಿನ್ನ ನ್ಯಾಲ್ಗೆನ ಏನಂತಾರೆ ಅದಕ್ಕೆ? ನಮ್ಮ ಹಳ್ಳಿ ಭಾಷೆನಲ್ಲಿ ಹೇಳ್ತಾರೆ ನ್ಯಾಲ್ಗೆನ ಏನಂತೇಳಿ. ಮನುಷ್ಯತ್ವ ಇದ್ದಾನೆ ನಿನಗೆ, ಸಾಂವಿಧಾನಿಕ ಹುದ್ದೆಯಲ್ಲಿ ಇದೆಯಲ್ಲ ನೀನೊಬ್ಬ ಜನಪ್ರತಿನಿಧಿ ಆಗಿದೆಯಲ್ಲ. ಏನೋ ಭಾಳ ಓದ್ಕೊಂಡ್ಬಿಟ್ಟಿದ್ದೀನಿ, ಭಾಳ ಶಾಲೆ ಕಾಲೇಜುಗಳು ಇದೇ ಮಾತಾಡೋದ? ನಿನ್ನ ತಂದೆ ತಾಯಿ ಇದೇನ ಕಲ್ಸಿರೋದು ನಿನಗೆ? ನಾಚಿಕೆ ಆಗಲ್ಲ ನಿಮಗೆ ಮಂತ್ರಿಯಾಗಿ? ಮಾನ ಮರ್ಯಾದೆ ಇದೆನಾ ನಿನಗೆ? ನಾಚಿಕೆ ಆಗಲ್ವಾ ನಿನಗೆ? ಆ ಹೆಣ್ಮಕ್ಳ ಬಗ್ಗೆ ಮಾತಾಡ್ತೀಯಲ್ಲ ನೀನು, ಅಲ್ಪಸಂಖ್ಯಾತರ ಹೆಣ್ಮಕ್ಳ ಬಗ್ಗೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಏನ್ ನಡೀತಾ ಇದೆ ಅಂತ ನೋಡ್ತಾ ಇದೀಯ ನೀನು? ನೋಡಿದೀಯ ನೀನು? ಇಲ್ಲ, ಚಾನ್ಸೇ ಇಲ್ಲ. ಯಾಕಪ್ಪ? ನನಗೆ 5 ಗಂಟೆ ಮೇಲೆ 2 ಕಣ್ಣು ಕಾಣಲ್ಲ ಸರ್. ಅಯ್ಯಯ್ಯೋ, ಯಾರ್ದೋ ಒಂದು ಮನ ಒಲೈಸಕ್ಕೆ, ಯಾರಿಗೋ ಒಳ್ಳೆನಾಗೋದಕ್ಕೆ ನೀನು ಇನ್ನೇನೋ ದೊಡ್ಡ ದೊಡ್ಡ ಆಸೆ ಕಂಡಿದ್ಯಾ ಅನ್ನಂಗೆ ಕಾಣುತ್ತೆ. ನಿನ್ನ ಕ್ಷೇತ್ರದಲ್ಲಿ ಅಲ್ಪಸಂಖ್ಯಾತರು ಇದ್ದಾರೆ, ಹಿಂದೂಗಳು ಇದ್ದಾರೆ. ಏನೇನು ಹೊಲೈಕೆ ರಾಜಕಾರಣ ಮಾಡ್ತಿದ್ಯಾ, ನಿನ್ನ ಹೊಲಸು ನಾಲ್ಗೆ ಏನಂತೇಳಿ ಜನರು ನೋಡ್ತಾ ಇದ್ದಾರೆ. ಜನಗಳ ಮುಂದೆ ಮರುವಾದೆ ತೆಗಿಬೇಡ ಕಣ್ಣ. ನನ್ ಏನು ಅಂತ ತಿಳ್ಕೊಂಡಿದ್ಯಾ ನೀನು? ತಕ್ಕ ಪಾಠ ಕಲಿಸ್ತಾರೆ. ಇನ್ನೇನು ಭಾಳ ವರ್ಷ ಇಲ್ಲ, ಇನ್ನು 2 ವರ್ಷ ಇದೆ ಚುನಾವಣೆ. ಸ್ವಲ್ಪ ನಾಲ್ಗಿನ ಬಿಗಿಡಿದು ಮಾತನಾಡೋದು ಕಲಿ. ಅರ್ಥ ಆಯ್ತಾ? ಏನ್ ತಿಳ್ಕೊಂಡಿದೀಯ ನೀನು? ಬಾ ನೀನ್ ದಾವಣಗೆರೆಗೆ ನೀನ್ ಗಂಡ್ಸಾದ್ರೆ ಇಲ್ಲಿ ಅಲ್ಪಸಂಖ್ಯಾತರ ನಿನ್ ತಾಕತ್ತು ಏನಂತೇಳಿ ತೋರಿಸ್ಕೊಡ್ತಾರೆ ನನಗೆ. ಏನ್ ಜನ ಸುಮ್ನಿರ್ತಾರೆ ಅಂತೇಳಿ ಇಲ್ಲದೆಲ್ಲ ಗಾಂಚಲಿ ಮಾಡ್ತೀಯ ನೀನು? ಬಾ ನೀನ್ ನೋಡೋಣ ದಾವಣಗೆರೆಗೆ. ಏನು ಅಯೋಗ್ಯರ ನಾವು? ಯಾರು ಬಿಜೆಪಿ ಅವರು ಅಯೋಗ್ಯರ ನಾವು? ನೀನು ಅಯೋಗ್ಯ, ನೀನು ಮುಟ್ಟಾಳ. ನೀವು ಇಷ್ಟೊತ್ತು ಮಾತಾಡಿದೆಲ್ಲ ಬೈಗುಳ, ಐ ಮೀನ್ ಬ್ಯಾಡ್ ವರ್ಡ್. ಇವ್ನ್ಯಾವನ ಸೆಡೆ ನನ್ ಮಗ? ಸಾಂವಿಧಾನಿಕ ಹುದ್ದೆಯಲ್ಲಿ ಇರ್ತಕ್ಕಂಥವನು ಪ್ರಗತಿಪರ ಚಿಂತನೆಯನ್ನು ಇಟ್ಕೊಂಡಿರ್ಬೇಕು. ನಿನ್ನ ಕ್ಷೇತ್ರ ಅಭಿವೃದ್ಧಿ ಬಗ್ಗೆ ಯೋಚನೆ ಮಾಡಬೇಕು. ಅಲ್ಲಿ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಜನರನ್ನ ವಿಶ್ವಾಸಕ್ಕೆ ತಗೊಂಡು ಅವ್ರನ್ನ ಹಿಂದೆ ಇರ್ತಕ್ಕಂಥವ್ರು, ಕಷ್ಟದಲ್ಲಿ ಇರ್ತಕ್ಕಂಥವ್ರನ್ನ ಅವ್ರನ್ನ ಮೇಲ್ತರ ಅಂತ ಒಂದು ಕೆಲಸವನ್ನು ಮಾಡಬೇಕು. ಅದು ಬಿಟ್ಟು ಚಿಲ್ಲರ ಮಾತಾಡ್ತೀಯ ನೀನು? ಅದೇನ್ ಮಾತಂತ ಹೇಳಿದ್ರಿ ಸರ್ ನೀವು? ರಿಯಲಿ ಹ್ಯಾಟ್ಸ್ ಆಫ್ ಸರ್, ಹ್ಯಾಟ್ಸ್ ಆಫ್. ನಿನಗೆ ಗೌರವ ಕೊಡ್ತಾ ಇದ್ದೆ ನಾನು. ಏನೋ ಭಾಳ ಜನಕ್ಕೆ ವಿದ್ಯೆ ಕೊಡಿಸ್ತೀಯ ನೀನು, ಭಾಳ ಬುದ್ಧಿವಂತ ಇದೆಯಾ ಅಂತ ಹೇಳಿ. ಏನು ಮಾತಾಡ್ತಿದ್ಯಾ ನೀನು? ಬಾ ನೀನು ನೋಡ್ತೀನಿ. ದಾವಣಗೆರೆ ಕಾಲಿಡು ನೀನು ಗಂಡ್ಸಾದ್ರೆ. ಸರಿಯಾಗಿ ಹೇಳಲ್ಲ. ಮುಂದಕ್ಕೆ ನಿನಗೈತೆ ಪಚಕ್ ಏನ್ ಹಿಂಗೆ ಎದುರಿಸ್ತಾವನೆ?